ಮಳೆಗಾಲದಲ್ಲಿ ಸಿಗುವಂಥ ಚಗಟೆ ಸೊಪ್ಪಿನ ವಡೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮಳೆಗಾಲದಲ್ಲಿ ಹೊಟ್ಟೆ ನೋವು, ಶೀತ, ನೆಗಡಿ ಎಲ್ಲ ಇದ್ದಲ್ಲಿ ಇದರದ್ದು ಸೊಪ್ಪಿನ ಪಲ್ಯ, ಹಲಸಿನ ಬೀಜ ಇಲ್ಲ ಹೆಸರು ಕಾಳಿನ ಜೊತೆ ಪಲ್ಯ ಮಾಡಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದು ಸೂರ್ಯಾಸ್ತ ಆದಂಗೆ ಇದು ಎಲೆ ಮುದುಡಿ ಹೋಗುತ್ತಂತೆ ನೋಡಿ. ತುಂಬ ಗುಡ್ಡೆಯಲ್ಲೆಲ್ಲ ಬೆಳೆದು ಬಿಟ್ಟಿದೆ ಇದು. ಹಾಗೆ ಇದರಲ್ಲಿ ಬೀನ್ಸ್ ಕಾಳಿನ ಥರ ಒಂದು ಕಾಳು ಬರುತ್ತೆ, ಅದನ್ನು ಕಷಾಯ ಮಾಡಿದರೆ ಹೊಟ್ಟೆ ನೋವಿಗೆ ತುಂಬ ಒಳ್ಳೆಯದಂತೆ. ನಮಗೆ ಆರೋಗ್ಯಕ್ಕೆ ಬೇಕಾದಷ್ಟು ಸೊಪ್ಪುಗಳೆಲ್ಲ ಪ್ರಕೃತಿಯಿಂದಲೇ ಸಿಗುತ್ತೆ. ನಾವು ಆ ಸೀಸನ್ಗೆ ತಕ್ಕಂತೆ ಅದು ಸೊಪ್ಪು ಯೂಸ್ ಮಾಡಿಕೊಂಡು ಅದರದ್ದು ಬೇರೆ ಬೇರೆ ತರಹ ಪಲ್ಯ ಇಲ್ಲ ವಡ ಈ ಥರ ಕಷಾಯ ಎಲ್ಲ ಮಾಡ್ಕೊಂಡು ತಿಂದರೆ ಬಹಳ ಒಳ್ಳೆಯದು. ಇವಾಗ ಮಕ್ಕಳೆಲ್ಲ ಸೊಪ್ಪು ಪಲ್ಯ ಎಲ್ಲ ತಿನ್ನೋದು ಅಷ್ಟು ಇಷ್ಟಪಡಲ್ಲ. ಸೊ ಆವಾಗ ಈ ಥರ ವಡ ಮಾಡಿಕೊಂಡ್ರೆ ಇಷ್ಟಪಟ್ಟು ತಿಂತಾರೆ. ತುಂಬ ಕ್ರಿಸ್ಪಿಯಾಗಿಯೂ ಬರುತ್ತೆ. ಹಸಿರು ಸೊಪ್ಪು ಮರ ಗಿಡಗಳಿಂದ ಇದು ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಹಾಗೇ ಅದು ತೊಗೊಬರ್ಬೇಕಿದ್ರೆ ಇಷ್ಟು ಮಳೆ ಬರ್ತಾ ಇತ್ತು ನೋಡಿ. ನಮ್ಮಮ್ಮ ಹಾಗೆ ಛತ್ರಿ ಇಟ್ಕೊಂಡು ಸೊಪ್ಪು ತೊಗೊಂಡು ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪವೇ ಸ್ವಲ್ಪ ಸೊಪ್ಪು ತೊಗೊಂಡು ಬಂದಿದ್ವಿ ನೋಡಿ. ಇದನ್ನು ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಹುಳಗಳೆಲ್ಲ ಇರುತ್ತೆ, ಮಳೆಗಾಲ ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಪೀಸ್ ಕಟ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೇಮ್ ಇದೇ ಥರ ನೀವು ಈ ಸೊಪ್ಪಿನ ಬದಲಿಗೆ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಈ ಥರ ವಡ ಮಾಡಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗಿದ್ದು ನೀರು, ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಜಾಸ್ತಿ ಹಾಕಿದಂಗೆ ಹಾಗೆ ಖಾರದ ಕಲರ್ ಎಷ್ಟು ಚೆನ್ನಾಗಿ ಬರುತ್ತಲ್ಲ. ಈ ಥರ ವಡ ಶೇಪ್ ಥರ ಈ ಥರ ತಟ್ಕೊಳ್ಳಿ. ನಂತರ ಕಾದ ಎಣ್ಣೆಗೆ ನಿಧಾನಕ್ಕೆ ವಡ ಬಿಟ್ಕೊಂಡು ಎರಡೂ ಸೈಡ್ ಕಾಯಿಸ್ತಾ ಇರಿ. ಕ್ರಿಸ್ಪಿ ಆಗೋ ತನಕ ಕಾಯಿಸ್ತಾ ಇರಿ. ಇದು ಸೊಪ್ಪಿದ್ದು ಕಲರ್ ಸ್ವಲ್ಪ ಬಿಟ್ಕೊಳ್ಳುತ್ತೆ, ಎಣ್ಣೆ ಕಲರ್ ಸ್ವಲ್ಪ ರೆಡ್ ಆಗುತ್ತೆ ನೋಡಿ. ಇದಕ್ಕೆ ತುಳುವಲ್ಲಿ ತಜಂಕ್ ಸೊಪ್ಪು ಅಂತಲೂ ಕರೀತಾರೆ ನೋಡಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.